ಗುಡ್ ಮಾರ್ನಿಂಗ್. ಇವತ್ತು ನಾವು ದುಬೈಗೆ ಹೋಗುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದಕ್ಕೋಸ್ಕರ ನಾವು ಇವತ್ತು ಟ್ರೈನ್ ನಲ್ಲಿ ಪಾಲ್ಘಾಟ್ಗೆ ಹೋಗಿ ಪಾಲ್ಘಾಟ್ನಿಂದ ನಾವು ರಾತ್ರಿ 8 ಗಂಟೆಗೆ ದುಬೈಗೆ ಹೊರಲಿಕ್ಕಿದ್ದೇವೆ. ಸರಿಸುಮಾರು 10 ಗಂಟೆಗೆ ನಮ್ಮ ಫ್ಲೈಟ್ ಇರ್ತದೆ. ನಾವು ಮತ್ತೆ ರಂಜಿತ್ ಅವರ ಫ್ಯಾಮಿಲಿ ಹಾಗೂ ಪ್ರೇಮಕರು ಸೇರಿ ನಾವು ದುಬೈಗೆ ಹೋಗುವಂತ ಕಾರ್ಯಕ್ರಮ ಇಟ್ಟಿದ್ದೇವೆ. ಇನ್ನೇನೋ ಒಂದು ಕೆಲವೇ ಗಂಟೆಯಲ್ಲಿ ನಾವು ಈ ಸ್ಟೇಷನ್ ಬಿಡುವಂತಿದ್ದೀವಿ. ನಾವು ಪ್ಲಾಟ್ಫಾರ್ಮ್ ನಂಬರ್ 1 ರಲ್ಲಿ ನಾವು ನಮ್ಮ ಗಾಡಿಯನ್ನು ಟ್ರೈನ್ ಅನ್ನು ನಾವು ವೇಟ್ ಮಾಡ್ತಿದ್ದೀವಿ. ಹಾಗೆಲ್ಲ ಟ್ರೈನ್ ಕೂತ್ಕೊಂಡಿದ್ದಾರೆ ಎಲ್ಲರೂ ಸಹ. ಹಾಗೆ ನಾವು ಇನ್ನು ಕ್ಯಾಲಿಕಟ್ಗೆ ಹೋದ ನಂತರ ನಿಮ್ಮನ್ನು ಮೀಟ್ ಮಾಡ್ತೇವೆ. ಥ್ಯಾಂಕ್ ಯು. ಹಲೋ ಆರಾಧ್ಯ. ನಮ್ಮೊಟ್ಟಿಗೆ ಆರಾಧ್ಯ ಅಂತ ಹೇಳುವಂಥ ಭಾರಿ ನಮ್ಮ ಏಜಿನ ಸಣ್ಣವಳು ಬಂದವಳು. ಫಸ್ಟ್ ಟೈಮ್ ಅವಳು ಮಂಗಳೂರಿನಿಂದ ನಾವು ಏರ್ಪೋರ್ಟಿಗೆ ಬಂದ ಏರ್ಪೋರ್ಟ್ನಿಂದ ದುಬೈಗೆ ಹೋಗುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ಆರಾಧ್ಯ, ನಿನಗೆ ಹೇಗೆ ಆಯಿತು ಜರ್ನಿ? ನೀನು ಫಸ್ಟ್ ಟೈಮ್ ಬರ್ತಾ ಇದ್ದಿ ಏರ್ಪೋರ್ಟಿಗೆ ಅಲ್ವಾ? ಹೇಗೆ ಆಯಿತು ಜರ್ನಿ ನಿನಗೆ? ಸೂಪರ್ ಆಯ್ತಾ? ಒಳ್ಳೆ ಉಂಟಲ್ಲ. ನೀ ಮಂಗಳೂರು ಏರ್ಪೋರ್ಟ್ ನೋಡಿದ್ಯಾ? ಅದಕ್ಕಿಂತ ಒಳ್ಳೆ ಉಂಟಲ್ಲ ಇದು ಏರ್ಪೋರ್ಟ್. ಟ್ರೈನ್ ಜರ್ನಿ ಹಾಗೆ ಆಯ್ತು ನಿಮಗೆ? ಒಳ್ಳೆ ಆಯ್ತಾ? ಸೂಪರ್ ಆಯ್ತಾ? ಒಳ್ಳೆ ಆಗಿದೆ. ಈಗ ನಾವೀಗ ಕ್ಯಾಲಿಕಟ್ ಏರ್ಪೋರ್ಟ್ ಇದ್ದೇವೆ. ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಫ್ಲೈಟ್ ನಲ್ಲಿ ನಾವು ದುಬೈಗೆ ಹೋಗುವಂತ ಸಂದರ್ಭ ಬರ್ತದೆ. ನಿಮ್ಗೆ ಹೇಗೆ ಆಗ್ತದೆ ದುಬೈಗೆ ಹೋಗುವಾಗ, ಫ್ಲೈಟ್ ಹತ್ತುವಾಗ ಆ ಕ್ಷಣವನ್ನು ಕಾಯ್ತಾ ಇದ್ದೀರಿ? ಎನಿವೆ ಒಳ್ಳೆ ಆಗ್ತದೆ ಫ್ಲೈಟ್ ನಲ್ಲಿ. ಓಕೆ ಪ್ರೇಮಕ್ಕ ಎಂಚಾಡಿ ಬಾರಿ ಖುಷಿ ಅಂದು ಏರ್ಪೋರ್ಟ್ ಕೂಡ ಟ್ರೈನ್ ಎಲ್ಲ ಬರ್ತೀವಿ. ಬಾರಿ ಖುಷಿ ಅಂದು ಬಾರಿ ಖುಷಿ ಇನ್ನಿದೆ ಉಪಾಂದ್ಯ ಉಂಟೆ ಕೊಡ್ತು ನಮ್ಮ ಐ ಕಾತೊಂದಿಲ್ಲ. ಒಂದು ಗಂಟೆ ನಮ್ಮ ಫ್ಲೈಟ್ ಒಡಗಿದಲ್ಲ ಒಡಗಿದ್ದೆ ಒಡ್ರದೆಲ್ಲ ನಮ್ಮ ಒಟ್ಟಿಗೆ ಫೋನ್ ಒಟ್ಟಿಗೆ ಹಾಗೆ ಒಂಜಿ ಕೆಲವೊಂಜಿ ನಾನೊಂದು ನಮ್ಮ ಫ್ಲೈಟ್ ಹೋಗ ಅಂತ ಖುಷಿ ಅನ್ನೋದು. ಮತ್ತೆ ಧನ್ಯವಾದ. ರಂಜಿತಾ ಅವರೇ, ಈಗ ದುಬೈಗೆ ಹೋಗ್ತಿದ್ವಿ. ಹೌದು. ಹಾಗೆ ಈಗ ನಾವು ಯಾವಾಗಲೂ ಮಂಗಳೂರು ಏರ್ಪೋರ್ಟ್ ಹೋಗುದಂದ್ರೆ ನಾವು ಒಂದು ಗೊತ್ತಾಗುದಿಲ್ಲ. ಮಂಗಳೂರು ಏರ್ಪೋರ್ಟ್ ಕ್ಯಾಲಿಕಟ್ಗೆ ಬಂದು ಇಲ್ಲಿಂದ ನಾವು ನಮ್ಗೆ ಇಮಿಗ್ರೇಷನ್ ಚೆಕ್ ಮಾಡುವ ಕೇಳಿದ್ವಿ, ಯಾಕೆ ನೀವು ಕ್ಯಾಲಿಕಟ್ಗೆ ಬಂದಿದ್ದೀವಿ? ನೀವು ನಾವು ಕೇಳುವ ನಮಗೆ ಅಲ್ಲಿ ಆನ್ಸರ್ ಇರಲಿಲ್ಲ. ಬಟ್ ನೀವು ನಾವೆಲ್ಲ ಮುಂದೆ ಹೋಗಿದ್ದೇವೆ ಮಂಗಳೂರು ಏರ್ಪೋರ್ಟ್ ಫಸ್ಟ್ ಟೈಮ್. ನಿಮ್ಮ ಅಭಿಪ್ರಾಯ ತಿಳಿಸಬೇಕಾಗಿ. ಓಕೆ, ನಾವಿವತ್ತು ದುಬೈ ಹೊರಟಿದ್ದೀವಿ. ಇಟ್ ವಾಸ್ ಆಕ್ಚುಲಿ ನಿಜವಾಗ್ಲೂ ಚೆನ್ನಾಗಿತ್ತು. ಯಾಕೆಂದ್ರೆ ಯಾವಾಗ್ಲೂ ಮಂಗಳೂರಿಂದ ಮಂಗಳೂರು ಏರ್ಪೋರ್ಟಿಗೆ ಹೋಗ್ತೀವಿ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಕೋಯಿಕೋಡಿಂದ ಹೋಗ್ತಾ ಇದ್ದೀವಿ. ಸೊ ಟ್ರೈನ್ ಜರ್ನಿ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಮ್ಮ ಸಿಸ್ಟರ್ ಒಳ್ಳೆ ಫುಡ್ ಮಧ್ಯಾಹ್ನಕ್ಕೆ ಆಕ್ಚುಲಿ ಲಂಚ್ಗೆ ಮೊಸರನ್ನ ಅದೆಲ್ಲ ಮಾಡಿದ್ರು. ಸೊ ಆಮೇಲೆ ಈಗ 7 o'clock ಚಪಾತಿ, ಸೊ ಇಷ್ಟೆಲ್ಲ ಪ್ರಿಪೇರ್ ಮಾಡಿ ಒಳ್ಳೆಯ ಟೊಮೆಟೊ ಗೊಜ್ಜು ಮಾಡಿದ್ರು. ಸೊ ಇದೆಲ್ಲ ಒಂದು ಪಿಕ್ನಿಕ್ ತರಾನೇ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಒಂದು ನಮ್ದು ಪಿಕ್ನಿಕ್ ಆ ಥರ ಆಯಿತು. ಆಮೇಲೆ ಇವಾಗ ಏರ್ಪೋರ್ಟಿಗೆ ಬಂದಿದ್ದೀವಿ. ಚೆಕ್ ಇನ್ ಇಮಿಗ್ರೇಷನ್ ಎಲ್ಲ ಮುಗಿಸಿ ಇವಾಗ ಇನ್ನು ಒಂದು 2 hours ಫ್ಲೈಟ್ ಇದೆ. ಸೊ ನಮ್ಮದು ಒಂಥರ ಆಚೆ ಪಿಕ್ನಿಕ್ಕು ವಿತ್ ದುಬೈ ಜರ್ನಿ ಅಂತಲೇ ಹೇಳ್ಬೋದು. ಸೊ
ವಾಸ್ ವೆರಿ, actually we had a very nice time.